ಜೀವನದಲ್ಲಿ ಕೆಲವೊಮ್ಮೆ ನಿನಗೆ ಅನಿಸ್ಬೋದು, ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಜೀವನಕ್ಕೆ ಅರ್ಥ ಏನು, ನನ್ನ ಜೀವನದಲ್ಲಿ ಸೋತಿದ್ದೀನ. ಆಗ ನಿನ್ನ ಮನಸ್ಸು ಸೋಲಿನ ಕಡೆಗೆ ಯೋಚನೆ ಮಾಡ್ತಾನೇ ಇರುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ಒಂದು ಸತ್ಯ ಇದೆ. ನೀನು ಇವತ್ತಿನ ಪರಿಸ್ಥಿತಿಯಿಂದ ಯಾವುದೇ ಕಾರಣಕ್ಕೂ ಡಿಫೈನ್ ಆಗೋದಿಲ್ಲ. ನೀನು ಮಾಡೋ ನಿರ್ಧಾರದಿಂದ ಮಾತ್ರ ಫೇಲ್ಯೂರ್ ಆಗ್ತೀಯ. ಜೀವನ ಒಂದು ಈಸಿ ರೋಡ್ ಅಲ್ಲ, ಇದು ಅಪ್ ಆ್ಯಂಡ್ ಡೌನ್ಸ್, ಏರುಪೇರು ಇದ್ದೇ ಇರುತ್ತದೆ. ಆದರೆ ಇವುಗಳೇ ನಿನ್ನ ಸ್ಟ್ರೆಂತಾಗಿ ಬಿಲ್ಡ್ ಮಾಡುತ್ತದೆ. ಒಂದು ಬೀಜನ ನಾವು ನೆಲದಲ್ಲಿ ಹೂತಾಕಿದಾಗ ಅದು ಡಾರ್ಕ್ ಪ್ಲೇಸ್ನಲ್ಲಿ ಕಷ್ಟಪಡ್ತಾ ಇರ್ತೀವಿ. ಬಟ್ ಅದೇ ಬೀಜ ಒಂದಿನ ದೊಡ್ಡ ಎಮ್ಮರವಾಗಿ ಬೆಳೆಯುತ್ತೆ. ನೀನು ಇವತ್ತಿನ ದಿನ ಸ್ಟ್ರಗಲ್ ಪಡ್ತಾಯಿದ್ದೀಯ ಅಂತಂದರೆ ನಾಳೆ ಗ್ರೋ ಆಗೋ ಚಾನ್ಸಸ್ ಇದ್ದೇ ಇದೆ. ಅದು ನಿನ್ನ ಪ್ರೂಫ್ 100%. ಯಾವತ್ತೂ ನೆನ್ಪಿಟ್ಕೋ. ಫೇಲ್ಯೂರ್ ಅಂತಂದರೆ ಎಂಡಲ್ಲ, ಅದು ಜಸ್ಟ್ ಲೆಸನ್. ನಿನ್ನ ಡ್ರೀಮ್ ದೊಡ್ಡದಾಗಿದ್ದರೆ ನಿನ್ನ ಪ್ರಾಬ್ಲಮ್ಸ್ ಕೂಡ ಯಾವಾಗಲೂ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ನೀನು ಸ್ಟ್ರಾಂಗ್ ಆಗಿದ್ದರೆ ಯಾವ ಪ್ರಾಬ್ಲಮ್ ಕೂಡ ನಿನ್ನ ಮುಂದೆ ನಿಂತ್ಕೊಳ್ಳೋದಿಲ್ಲ. ನೀನು ಯಾರನ್ನು ಇಂಪ್ರೆಸ್ ಮಾಡಬೇಕಾಗಿಲ್ಲ, ನಿನ್ನ ಸೆಲ್ಫನ್ನು ಪ್ರೂವ್ ಮಾಡ್ಕೊ, ಅಷ್ಟೇ ಸಾಕು. ಹೋಗ್ತಾ ಇದ್ದ ಮಾರ್ಗ ಕಷ್ಟ ಆಗಿದ್ದರೆ ಅದು ತಪ್ಪು ಮಾರ್ಗ ಅಂತ ಅಲ್ಲ, ಅದು ಸಕ್ಸಸ್ ಕಡೆ ಹೋಗ್ತಾ ಇದೆಯಾ. ನಿನ್ನ ಫ್ಯೂಚರ್ಗೆ ಯಾರೂ ಬರೋದಿಲ್ಲ, ನಿನಗೆ ನೀನೇ ಎಲ್ಲ. ಅದನ್ನು ನೆನಪಿಟ್ಕೋ. ನೀನು ಇವತ್ತು ಒಂದು ಸ್ಮಾಲ್ ಸ್ಟೆಪ್ ತೆಗೆದುಕೊಂಡ್ರೆ ನಾಳೆ ಅದು ನಿನಗೆ ಬಿಗ್ ಸಕ್ಸಸ್ ಖಂಡಿತ ಕೊಟ್ಟೇ ಕೊಡುತ್ತೆ. ಟೈಮ್ ಹೋಗ್ತಾ ಇದೆ. ಪ್ರಶ್ನೆ ನೀನೇ ಕೇಳ್ಕೊ, ನಾನು ನನ್ನ ಬೆಸ್ಟ್ನ ಕೊಟ್ಟಿದ್ದೀನ ಅಂತ ನಾನೇ ಹೇಳ್ಕೊತೀನ, ಇಲ್ಲ ಅಲ್ವಾ? ಆನ್ಸರ್ ನೋ ಅಂದರೆ ಇನ್ನೂ ನಿನಗೆ ಟೈಮ್ ಇದೆ. ಇವತ್ತಿಂದನೇ ಸ್ಟಾರ್ಟ್ ಮಾಡು. ರಿಮೆಂಬರ್, ಹಾರ್ಡ್ ವರ್ಕ್ ಯಾರನ್ನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಿನ್ನ ಜೀವನನೇ ಚೇಂಜ್ ಮಾಡ್ತದೆ. ನಿನ್ನ ಲೈಫ್ ನಿನ್ನ ಕೈಯಲ್ಲಿದೆ. ಅದನ್ನು ವೇಸ್ಟ್ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡ. ಅದನ್ನು ಕ್ರಿಯೇಟ್ ಮಾಡು. ಒಂದಿನ ನೀನು ಕನ್ನಡಿ ಮುಂದೆ ನಿಂತು ಹೇಳ್ತೀಯ, ನಾನು ನನ್ನ ಡ್ರೀಮ್ನ ಅಚೀವ್ ಮಾಡಿದ್ದೀನಿ, ನನ್ನ ಕಷ್ಟದಿಂದ ನಾನು ಹೊರಗಡೆ ಬಂದಿದ್ದೀನಿ, ನನ್ನ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ಬದುಕ್ತಿದ್ದೀನಿ ಅಂತ ತೋರಿಸು. ಆವಾಗ ಸಕ್ಸಸ್ ತಾನಾಗಿ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.